ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಶಕ್ತಿ ಭವನದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನ ವಿಭಾಗೀಯ ಅಧ್ಯಕ್ಷರಾದ ಯಗಚಿಗಟ್ಟೆ ರಾಘವೇಂದ್ರ ಉದ್ಘಾಟಿಸಿದರು. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಅಗಸರಹಳ್ಳಿ ನರಸಿಂಹಮೂರ್ತಿ ಹಾಗೂ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ನಂತರ ಮಾತನಾಡಿದ ರಾಘವೇಂದ್ರ ಯಗಚಿಗಟ್ಟೆ, ನಮ್ಮ ಸಮಾಜ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದಾಗ ಹಾಗೂ ಅಂಬೇಡ್ಕರರ ಚಿಂತನೆಯೊಂದಿಗೆ ಬದುಕಿದಾಗ ಬದುಕು ಸಾರ್ಥಕವಾಗುತ್ತದೆ. ಅಂಬೇಡ್ಕರ್ ಸೇವಾ ಸಮಿತಿಯು ದೀನದಲಿತರಿಗೆ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ನಿಷ್ಪಕ್ಷಪಾತವಾಗಿ ಸೇವೆ ಮಾಡಲು ಸದಾ ಸಿದ್ಧವಾಗಿರುತ್ತದೆ. ತಿಪಟೂರು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಮತ್ತಿಘಟ್ಟ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡುವುದರ ಮೂಲಕ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯಗಳು ಎಲ್ಲಾ ರಂಗಗಳಲ್ಲಿ ಪ್ರಗತಿ ಹೊಂದಲು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಸಮಾಜದಲ್ಲಿನ ಅಸ್ಪೃಶ್ಯತೆ, ಅಂಧಕಾರ, ಮೂಢನಂಬಿಕೆ, ಮೇಲು ಕೀಳೆಂಬ ಮನೋಭಾವ ಹೋಗಲಾಡಿಸಲು ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಸಮಾಜದಲ್ಲಿ ಜೀವನ ನಡೆಸುವ ಪ್ರತಿಯೊಬ್ಬರಿಗೂ ಸಮಾನತೆ ಕಲ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ತಿಪಟೂರು ನಗರ ಅಧ್ಯಕ್ಷರಾದ ರಮೇಶ್ ಮಾರನೆಗೆರೆ, ನೂತನ ತಾಲೂಕು ಅಧ್ಯಕ್ಷರಾದ ಅಗಸರಹಳ್ಳಿ ನರಸಿಂಹಮೂರ್ತಿ, ಅಶೋಕ್ ಬಳ್ಳೆಕೆರೆ, ಪ್ರಕಾಶ್ ಬಳ್ಳೆಕೆರೆ, ರಂಗಸ್ವಾಮಿ ತುರುವೆಕೆರೆ, ಅಲೆಮಾರಿ ಸಂಘದ ಅಧ್ಯಕ್ಷರು, ಗ್ರಾಮ ಘಟಕದ ಸದಸ್ಯರುಗಳು, ಮುಖಂಡರು ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನನ್ನ ಅಧ್ಯಕ್ಷರು, ನಗರ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಸಂಘಟನೆಯ ಹೋರಾಟಗಾರರು, ಯೂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಾನು ಇವತ್ತು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದೀನಿ. ನಾನು ಯಾವತ್ತೂ ನಿಮ್ಮ ಬೆನ್ನಿಂದೆ ನಿಮ್ಮ ಕಾಯ ವಾಚ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ನಿಮ್ಮ ನೊಂದವರ ಧ್ವನಿಯಾಗಿ ಈ ತಾಲೂಕಿನಲ್ಲಿ ಎಲ್ಲರ ಪರವಾಗಿ, ನೊಂದವರ ಪರವಾಗಿ ಕೆಲಸ ಮಾಡುತ್ತಾ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾನು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಾತ್ಯತೀತವಾಗಿ ಯಾವುದೇ ಪಾರ್ಟಿ ಇರ್ಬೋದು, ರಾಜಕಾರಣಿಗಳು, ಬಂಡವಾಳಶಾಹಿಗಳು ದಲಿತರ ಮೇಲೆ ಕೆಲವು ಜಮೀನು ವಿಚಾರವಾಗಿ, ವಸತಿ ವಿಚಾರವಾಗಿ, ನಿವೇಶನದ ವಿಚಾರವಾಗಿ ಒಕ್ಕಲಿಸುವಂತ ಸಂದರ್ಭದಲ್ಲಿ ಅವರಿಗೆ ಎಗಲಿಗೆ ದೂರು ಕೊಟ್ಟು ಜೊತೆಲಿ ನಿಂತುಕೊಂಡು ಇವತ್ತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜಾತ್ಯತೀತವಾಗಿ ನೊಂದವರು ಧ್ವನಿಯಾಗಿರ್ತಕ್ಕಂಥ ಕೆಲಸನ ಡಾಕ್ಟರ್ ಸಂದೇಶ್ ಅವರು ಮಾಡ್ತಾ ಇರ್ತಕ್ಕಂಥ ವಿಚಾರಗಳನ್ನ ನಾನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಾನು ಅಂಬೇಡ್ಕರ್ ಸೇವಾ ಸಮಿತಿನಲ್ಲಿ ನಮ್ಮಲ್ಲಿ ಶೋಷಣೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಅದು ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಹೋರಾಟ ಒಂದು ಭಾಗ ಆದ್ರೆ ನಾವು ಆರ್ಥಿಕವಾಗಿ ಚೈತನ್ಯಗೊಳ್ಳದೆ ಇನ್ನೊಂದು ಮುಖ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ಯುವಕರೆಲ್ಲರೂ ಕೂಡ, ಸಮುದಾಯದ ಯುವಕರೆಲ್ಲರೂ ಕೂಡ ಆರ್ಥಿಕವಾಗಿ ಬೆಳೆಯಬೇಕು ಅನ್ನೋದೇ ಈ ಸಂಘಟನೆಯ ಮೂಲ ಉದ್ದೇಶ. ಹಾಗೂ ಅಂಬೇಡ್ಕರ್ ಅವರ ಆಶಯವೂ ಕೂಡ ಅದೇ ಆಗಿತ್ತು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳೆದ್ರೆ ಮಾತ್ರ ನಮ್ಮ ಸಾಮಾಜಿಕವಾದ ಅಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳಿ ಅಂಬೇಡ್ಕರ್ ಕೂಡ ಅದೇ ಮಂತ್ರನ ಹೇಳಿದ್ದಾರೆ. ಹಾಗಾಗಿ ಯುವಕರೆಲ್ಲರೂ ಕೂಡ ಆರ್ಥಿಕವಾಗಿ, ಯಾಕೆಂದ್ರೆ ಆರ್ಥಿಕವಾಗಿ ಯಾಕೆ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ, ಮತ್ತೆ ನಮ್ಮ ಪತ್ರಿಕೆಯವ್ರಿಗೂ ನಮಸ್ಕಾರ ಹೇಳ್ತಾ, ಎಲ್ಲ ನಮ್ಮ ಬಂಧುಗಳು ನಮಸ್ಕಾರ ಹೇಳ್ತೀನಿ. ಇದು ಸಾಕಷ್ಟು ಇವು ಹೊಸದಾಗಿ ಒಂದು ಈ ನೇಮಗಳು, ಇದನ್ನು ನಾವು ಎಲ್ಲ ಸಮಿತಿಗಳಿಂದಲೂ ಕೂಡ, ಅಲೆಮಾರಿ ಸಮಿತಿ ಇರ್ಬೋದು, ನಮ್ಮ ಅಂಬೇಡ್ಕರ ಸೇವಾ ಸಮಿತಿ ಇರ್ಬೋದು,